ಕಾವೇರಿಯ ಮಡಿಲಲ್ಲಿ ಉಲ್ಬಣಿಸಿದೆ ನೀರಿನ ಸಮಸ್ಯೆ. ಅಲ್ಲಿ ಮಳೆ ಬರ್ತಾ ಇಲ್ಲ, ಬೆಳೆ ಇಲ್ಲ, ಜನ ಜಾನುವಾರುಗಳಿಗೆ ನೀರಿಲ್ಲ. ಒಟ್ಟಾರೆಯಾಗಿ ಶ್ರೀರಂಗಪಟ್ಟಣ ತಾಲೂಕಿನ ಗಡಿ ಗ್ರಾಮಗಳಲ್ಲಿ ನೀರಿಗಾಗಿ ಪರದಾಟ ಮಾಡಲಾಗ್ತದೆ. ಇನ್ನೊಂದು ಕಡೆಯಲ್ಲಿ ಹೇಳಲಾಗುತ್ತೆ, ಇಲ್ಲ ನೀವು ತಮಿಳುನಾಡಿಗೆ 12,000 ಕ್ಯೂಸೆಕ್ಸ್ ನೀರನ್ನು ಹರಿಸಬೇಕು ಅಂತ ಹೇಳಿ. ಆದ್ರೆ ಕಾವೇರಿ ಆಸುಪಾಸಿನ ಜನರ ಸಮಸ್ಯೆಯನ್ನು ತೋರಿಸ್ತಾ ಇದ್ದೀವಿ ನೋಡಿ. ಶ್ರೀರಂಗಪಟ್ಟಣದ ತಾಲೂಕಿನ ಗಡಿ ಗ್ರಾಮಗಳಲ್ಲಿ ನೀರಿಗಾಗಿ ಪರದಾಡ್ತಾ ಇದ್ದಾರೆ ಜನರು. ಜಾನುವಾರುಗಳಿಗೂ ಕೂಡ ಕುಡಿಯೋಕೆ ನೀರಿಲ್ಲ, ಜನರಿಗೂ ಕುಡಿಯೋಕೆ ನೀರಿಲ್ಲ. ಜನರು ಕಂಗಾಲಾಗ್ಬಿಟ್ಟಿದ್ದಾರೆ. ಒಂದೇ ಒಂದು ಹನಿ ಮಳೆ ಕೂಡ ಬರ್ತಾ ಇಲ್ಲ. ನಾಲೆಗಳ ನೀರು ಗಡಿ ಅಂಚಿಗೂ ಬಾರದೆ ಬತ್ತಿ ಹೋಗಿರೆ ಕೆರೆಗಳು. ಸರಿಯಾಗಿ ನೀರಿಲ್ಲದೆ ಗುಳೆ ಹೋಗುವಂತ ಆತಂಕದಲ್ಲಿ ಆ ಗ್ರಾಮಸ್ಥರಿದ್ದಾರೆ. ನಮ್ಮ ಕರ್ನಾಟಕದ ಪರಿಸ್ಥಿತಿಯನ್ನು ತೋರಿಸ್ತಾ ಇದ್ದೀವಿ ನೋಡ್ರಿ. 10 ಕಿಲೋಮೀಟರ್ ದೂರದಲ್ಲಿ ಕಾವೇರಿ ನದಿ ಇದ್ರೂ ಕೂಡ ಈ ಭಾಗದ ಜನ ನೀರಿಗಾಗಿ ಪರದಾಟ ಮಾಡುವಂತ ಪರಿಸ್ಥಿತಿ ಬಂದೊದಗಿದೆ. ಏತ ನೀರಾವರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದಂತ ಶಾಸಕರು ಕೂಡ ನಾಪತ್ತೆಯಾಗಿದ್ದಾರೆ. ಶಾಸಕ ರಮೇಶ್ ಬಾಬುರವರ ಸ್ವಗ್ರಾಮ ಅರಕೆರೆಯಲ್ಲಿ ನೀರಿಗೆ ಹಾಹಾಕಾರ ಉಂಟಾಗಿದೆ. ಗಾಮನಹಳ್ಳಿ ಪಂಚಾಯತಿಯ ಮಾರಸಿಂಗನಹಳ್ಳಿ, ನೇರಲಕೆರೆ, ಕಾಲ್ಕೆರೆ, ಏಕೆಕೊಪ್ಪಲು ಮತ್ತು ಕೆರೆಮೇಗಲ ಕೊಪ್ಪಲು ಗ್ರಾಮದಲ್ಲಿ ತೀವ್ರ ನೀರಿನ ಸಮಸ್ಯೆ ಉಂಟಾಗಿದೆ. ಏಕೆಕೊಪ್ಪಲು, ಕೆರೆಮೇಗಲು ಕೊಪ್ಪಲು ಇಲ್ಲೆಲ್ಲವೂ ಕೂಡ ನಾವು ತೋರಿಸ್ತಾ ಇದ್ದೀವಿ ನೋಡಿ. ನೀರಿನ ಪೊಸೆಯಲ್ಲಿ ಕಾಣಿಸ್ತಾ ಇಲ್ಲ. ಕಾವೇರಿ ನದಿಗೆ ಹೆಚ್ಚು ದೂರ ಇಲ್ಲ, ಕೇವಲ 10 ಕಿಲೋಮೀಟರ್ ಅಷ್ಟೇ. 10 ಕಿಲೋಮೀಟರ್ ದೂರದಲ್ಲಿರುವಂತಹ ಗ್ರಾಮದ ಪರಿಸ್ಥಿತಿಯನ್ನು ನಾವು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀವಿ. ಇಷ್ಟೆಲ್ಲ ಬರಗಾಲವನ್ನ ನಮ್ಮಲ್ಲಿ ಇಟ್ಕೊಂಡು 12,000 ಕ್ಯೂಸೆಕ್ಸ್ ನೀರನ್ನ ತಮಿಳುನಾಡಿಗೆ ಬಿಡ್ತೀವಿ ಅಂತ ಹೇಳೋದಿದೆಯಲ್ಲ, ಇದರಂತ ಶತಮೂರ್ಖತನ ಬೇರೊಂದಿಲ್ಲ. ಶತಮೂರ್ಖತನ ಬೇರೊಂದಿಲ್ಲ. ಇಲ್ಲಿ ಕುಡಿಯಕ್ಕೆ ನೀರಿಲ್ಲ, ಬಟ್ಟೆ ಒಗಿಕ್ಕೆ ನೀರಿಲ್ಲ, ದನ ಕರುಗಳಿಗೂ ನೀರಿಲ್ಲ. ನಮ್ಮ ಮಂಡ್ಯ ಜಿಲ್ಲೆ ಕನ್ನಂಬಾಡಿ ಕಟ್ಟ ನೀರನ್ನು ತಮಿಳುನಾಡಿಗೆ ಬಿಡ್ತಾವ್ರೆ. ನಾವು ಇಷ್ಟೇ ಕೇಳ್ಕೊಂಡ್ರು ಬಿಡ್ತಾ ಇಲ್ಲ ನಮ್ಮ ನೀರ. ಕೆರೆ ಕಟ್ಟೆಗಳೆಲ್ಲ ಒಣಗಿ ನಿಂತವೆ, ಬತ್ ನಿಂತೈತೆ. ಈ ಸರ್ಕಾರ ಈ ಥರ ಮಾಡ್ತಾಯಿದೆ. ದಯವಿಟ್ಟು ನಮ್ಮ ಹಳ್ಳಿಗಳು ಕೆರೆ ಕಟ್ಟೆ ತುಂಬಿಸಿ ಜನಗಳಿಗೆ ಅನುಕೂಲ ಮಾಡ್ಕೊಳ್ಬೇಕಂತ ಕೇಳ್ತೀವಿ. ಗಾಮನಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಬಸವನಕೆರೆಗೆ ಕುಡಿ ನೀರಿನ ಸಮಸ್ಯೆ ಆಗಿದೆ. ನಮ್ಮ ಗ್ರಾಮದಲ್ಲಿ ಮಳೆ ಬಿದ್ದು 7-8 ತಿಂಗಳಾಗಿದೆ. ಹೋದ ವರ್ಷವೂ ಸರಿಯಾಗಿ ಮಳೆ ಆಗಿರಲಿಲ್ಲ. ಅದರಿಂದ ದಯಮಾಡಿ ನಮಗೆ 6-7 ಕಿಲೋಮೀಟರ್ 8 ಕಿಲೋಮೀಟ್ರ್ ಒಳಗೆ ಮಾದೇವಪುರದ ಹೊಳೆ ಅಂತ ಹೊಳೆ ಇದೆ. ನಮಗೆ ಭಾಳ ಹತ್ತಿರದಲ್ಲಿ ಹೊಳೆ ಇದ್ರೂ ಆ KRS ನೀರು ಕುಡಿ ಯೋಗ್ಯ ಇಲ್ಲ, ಹೊಳೆ ನೀರು ಕುಡಿಯುವಂಥ ನಮಗೆ ಯೋಗ ಇಲ್ಲ. ಅದರಿಂದ ನಮ್ಮ ಹಳ್ಳಿ ಜನ ಎಲ್ಲ ಇಲ್ಲಿ ಕೂಲಿ ಕಂಬಳು ಉಡ್ತಾ ಇಲ್ಲ. ಬರಗಾಲ ಆಗಿರೋದೆಲ್ಲ ಇದು ಊರು ಬಿಟ್ಟು ಮೈಸೂರು, ಬೆಂಗಳೂರು ಬೇರೆ ಕಡೆ ಹೋಗಿ ಜೀವನ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಅದು ಮಾಡಿ ದಯಮಾಡಿ ನಮ್ಮ ಹೊಳೆ ನೀರನ್ನು ಈ ನಮ್ಮ ಕೆರೆಗಳಿಗೆ ಯಾರುವೆ ಈಗ ಗುದ್ಲಿ ಪೂಜೆ ಮಾಡವ್ರೆ. ದಯಮಾಡಿ ಇನ್ನೂ ಅದ್ರ ಕೆಲಸ ಏನಾಗಿದೆ ಅಂತ ಜನಗಳು ಗೊತ್ತಾಗದೇ ಇಲ್ಲ. ಜನ ಕೇಳ್ತಾವ್ರೆ, ತತ್ತರಿಸ್ತವ್ರೆ. ಅದರಿಂದ ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರಲಿ, ರಾಜಕಾರಣಿಗಳಾಗಿರಲಿ ಇದನ್ನು ನಮ್ಮ